ಉಚಿತ ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಹನುಮಂತ ದೇವರ ದೇವಸ್ಥಾನದಲ್ಲಿ ಅಕ್ಷರ ಫೌಂಡೇಶನ್ ಶೈಕ್ಷಣಿಕ ಸ್ವಯಂ ಸೇವಕರ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ಮಟ್ಟದ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಹೂವಿನ ಗಿಡಕ್ಕೆ ನೀರು ಉಣಿಸುವ ಮೂಲಕ ಸಭೆ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗಿರಿಗೌಡ ಪಾಟೀಲ್ ಅವರು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದರು. ಈ ನಮ್ಮ ಗಣಿತ ಕಲಿಕಾ ಆಂದೋಲನದಿಂದ ಕೆಂಗಾನೂರು, ಪಟ್ಟಿಹಾಳ್, ಬೆಳವಡಿ, ಬೂದಿಹಾಳ್ ಮತ್ತು ಮೂಗಬಸವ ಆಯ್ದ ಗ್ರಾಮಗಳ ಶಾಲೆ ಮಕ್ಕಳನ್ನ ನಮ್ಮ ಗಣಿತ ಕಲಿಕಾ ಆಂದೋಲನದಿಂದ ಮುಂದಿನ ದಿನಮಾನಗಳಲ್ಲಿ ಗಣಿತ ವಿಷಯದಲ್ಲಿ ಮಕ್ಕಳು ಅತಿ ಹೆಚ್ಚು ಉತ್ತೀರ್ಣರಾಗಬೇಕೆನ್ನುವುದು ಈ ನಮ್ಮ ಆಂದೋಲನದ ಉದ್ದೇಶ ಎಂದರು. ಕನ್ನಡ ಗಂಡು ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಶ್ರೀ ಈರಯ್ಯ ದುಂಡಯ್ಯ ರೇವಯ್ಯನವರ್, ನಮ್ಮ ಶಾಲೆಯ ಮಕ್ಕಳು ಗಣಿತ ವಿಷಯವನ್ನ ಅತಿ ಬಹಳ ಶ್ರದ್ಧೆಯಿಂದ ಕಲಿಯಬೇಕು ಎಂದು ಹೇಳಿದರು. ಅದೇ ರೀತಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಶಿಕ್ಷಕಿಯರಾದ ಬಡಸ್ ಶಿಕ್ಷಕಿಯರು ಈ ದಿನಮಾನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಗಣಿತ ವಿಷಯವನ್ನ ಕಲಿಯಬೇಕು. ಏಕೆಂದರೆ ನಾವು ಒಂದು ವಸ್ತುವನ್ನ ಅಂಗಡಿಗೆ ಖರೀದಿಸಲು ಹೋದಾಗ ಒಂದು ವಸ್ತುವಿನ ಬೆಲೆ ಗೊತ್ತಾದರೆ ನಾವು ಅದನ್ನು ಸರಿಯಾಗಿ ವ್ಯವಹರಿಸಲು ಸಮರ್ಪಕವಾಗಿರುತ್ತದೆ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮ 2 ಅನಿಸಿಕೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗಣಿತ ಕಲಿಕಾ ಸ್ವಯಂ ಸೇವಕರು, ಸದಸ್ಯರು, ಊರಿನ ಗುರು ಹಿರಿಯರು, ಗಣಿತ ಕಲಿಕಾ ಆಂದೋಲನದ ಶಿಕ್ಷಕರಾದ ಗಿರಿಗೌಡ ಪಾಟೀಲ್ ಅವರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಅಧ್ಯಕ್ಷರು ಈರಯ್ಯ ದುಂಡಯ್ಯ ರೇವಯ್ಯನವರ್, ಬಸಪ್ಪ ಶೆಟ್ಟಪ್ಪ ಪೂಜ್ಯರ್, ಈರಪ್ಪ ಶೀಲವಂತರ್, ಭೀಮಪ್ಪ ದೇಗಾವಿ, ಸೋಮಲಿಂಗ ಬಾಗೇವಾಡಿ, ಮಡಿವಾಳಪ್ಪ ಸಾವಿ, ಮಂಜುನಾಥ್ ಬಾರ್ಕಿ, ಮಡಿವಾಳಪ್ಪ ಬಳೆಗಾರ್, ಶಿಕ್ಷಕರು, ಬಡಸ್ ಶಿಕ್ಷಕಿಯರು, ಸ್ವಯಂ ಸೇವಕರು, ಸದಸ್ಯರು, ಸಂಗಯ್ಯ ಚಚಡಿ, ಮಂಜುನಾಥ್ ಹುಕ್ಕೇರಿ ಮತ್ತು ಗಿರಿಗೌಡ ಪಾಟೀಲ್ ಅವರು ಉಪಸ್ಥಿತರಿದ್ದರು. ವರದಿ ಮುನ್ನಾ ಹುಜರತಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಆರಾಧ್ಯ ದೇವರನ್ನ ನನ್ನ ಮನದಲ್ಲಿ ನಿಲ್ಲುತ್ತಾ ಈ ಗಣಿತ ಕಲಿಕಾ ಆಂದೋಲನದ ಅಕ್ಷರ ಫೌಂಡೇಶನ್ ಶೈಕ್ಷಣಿಕ ಸ್ವಯಂ ಸೇವಕರು ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ಮಟ್ಟದ ಉಚಿತ ಬೇಸಿಗೆ ಶಿಬಿರದ ಸಮಾರಂಭದ ನಿಮಿತ್ತವಾಗಿ ನಾವು ಇವತ್ತ ಇಲ್ಲಿ ಸೇರಿದ್ದೇವೆ. ಈ ಸಮಾರಂಭವನ್ನ ನಾವು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆ ಯಾರಾದ್ರೂ ಮಾಡ್ತೀರಾ? ಗಣಿತ ಕಲಿಕಾ ಆಂದೋಲನದ ಅಕ್ಷರ ಫೌಂಡೇಶನ್ ವತಿಯಿಂದ ನಾವು ಈಗ 4 ವಾರದ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಬೇಸಿಗೆ ಶಿಬಿರದ ಇವತ್ತಿನ ದಿವಸ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರೋಪದ ಒಂದು ಅಧ್ಯಕ್ಷ ಸ್ಥಾನವನ್ನ ವಹಿಸಿದಂತಹ ನಮ್ಮ ಹೆಣ್ಣು ಮಕ್ಕಳ ಶಾಲೆಯ SDMC ಅಧ್ಯಕ್ಷರಾದ ಬಸಪ್ಪ ಪೂಜಾರಿ ಅವರಿಗೆ ಅದೇ ರೀತಿ ಇನ್ನೊಬ್ಬರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಈ SDMC ಅಧ್ಯಕ್ಷರಾದ ಗಂಡು ಮಕ್ಕಳ ಶಾಲೆಯ ನಮ್ಮ ಈರಯ್ಯ ರೇವಣ್ಣ ಅವರಿಗೂ ತುಂಬ ದೊಡ್ಡ ಸ್ವಾಗತವನ್ನು. ನಂತರ ಈ ಒಂದು ಸಮಾರಂಭಕ್ಕೆ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಮಡಿವಾಳಪ್ಪ ಬಸವಂತಪ್ಪ ಸ್ವಾಮಿ ಇವರಿಗೆ ಈ ಕಾರ್ಯಕ್ರಮದಿಂದ ಮುದ್ದು ಮಕ್ಕಳ ಪರವಾಗಿ ಮತ್ತು ಅಕ್ಷರ ಫೌಂಡೇಶನ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಈರಣ್ಣ ಶೀಲವಂತರ್ ಇವರಿಗೆ ಈ ಕಾರ್ಯಕ್ರಮದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ
ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಮಂಜುನಾಥ್ ಬಾರ್ಕಿ ಸರ್ಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಂತರ ಪಾಲಕರ ಒಂದು ನಿಟ್ಟಿನಲ್ಲಿ ಬಂದಾಗ ಭೀಮಪ್ಪ ದೇಗಾವಿಗಳಿಗೂ ಸಹ ನಾವು ತುಂಬ ಹೃದಯದ ಮೇನ್ ಆಗಿ ನಮ್ಮ ಈ ಅಕ್ಷರ ಫೌಂಡೇಶನ್ ತಮ್ಮ ಬಿಡುವಿನ ಸಮಯವನ್ನು ಮಾಡಿಕೊಂಡು ಬಂದಂತಹ ನಮ್ಮ ಗುರುಮಾತೆಯರಾದ KTS ನ ಗುರುಮಾತೆಯರಾದ ನಮ್ಮ ಬಡ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸ್ವಯಂ ಸೇವಕರಾಗಿ ಆಗಮಿಸಿದ ನಮ್ಮ ಸಂಗಯ್ಯ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಜುನಾಥ್ ಹುಕ್ಕೇರಿ ಅವರಿಗೂ ನಾವು ತುಂಬ ಸ್ವಾಗತ. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದಂತಹ ಸೌಮಿ ಬಾಗೇವಾಡಿ ಇವರಿಗೆ ಸಹ ನಮ್ಮ ಅಕ್ಷರ ಫೌಂಡೇಶನ್ ವತಿಯಿಂದ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಬಂದಂತಹ ಮುನ್ನಾ ಹುಜಾರಿ ಅವರಿಗೆ ನಮ್ಮ ಕಾರ್ಯಕ್ರಮ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನು ಈ ಸ್ವಾಗತ ಇಲ್ಲಿವರೆಗೆ ಈಗ 4 ವಾರಗಳ ಕಾಲ ಒಂದು ಕೇಂದ್ರೀಕೃತವಾಗಿ ಬಂದಾಗ ಇದು ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳಾದಂತಹ ನಿಮ್ಮ ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮ ವತಿಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ನಿಮಗೆ ಹಾಗೂ ಮತ್ತು ಈರಣ್ಣ ರೇವಣ್ಣವರವರು ಎಲ್ಲರೂ ಅತಿಥಿಗಳು ಸೇರಿ ಶಿಕ್ಷಕರಾದ ನಮ್ಮ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ. ಈ ಗಣಿತ ಕಲಿಕಾ ಆಂದೋಲನ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಶಾಲೆಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಮಾತುವಾದಂತಹ ಪಾಟೀಲ್ ಸರ್ ಅವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ಗಣಿತ ಕಲಿಕಾ ಆಂದೋಲನ ಇದನ್ನು ಯಾಕೆ ಇದು ಮೊದಲು ಏನನ್ನೋದು ಸ್ವಲ್ಪ ಹೇಳಿಬೋದು ಸರ್. ಇದು 2000ನೇ ಇಸ್ವಿ ಮಾರ್ಚ್ ತಿಂಗಳ 2000ನೇ ಇಸ್ವಿಯೊಳಗೆ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದಿದ್ದು. ಇವತ್ತು ಒಟ್ಟು 7 ದಶಲಕ್ಷ ಅಂದರೆ 7 ಮಿಲಿಯನ್ ಮಕ್ಕಳ ಮೇಲೆ ಅವರು ಒಂದು ಫೌಂಡೇಶನ್ನಿಂದ ಹಣವನ್ನು ಹೂಡಿಕೆ ಮಾಡಕತ್ತಿದ್ದಾರೆ. ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಉದಾಹರಣೆ ನಮ್ದು ಹೇಳ್ಬೇಕಂತಂದ್ರೆ ಮೊನ್ನೆ ನಮ್ಮದು ಗಣತಿ ಮಾಡಕ್ಕೆ ಹಚ್ಚಿದಾಗ ಒಂದು ನಕ್ಷೆ ತೆಗಿರಿ ಫಸ್ಟ್ ಅಂತ ಹೇಳಿದ್ರು ನಮಗೆ. ನಾವು ಇಲ್ಲಿಂದ ತಕ್ಕೊಂಡು ಹೋಗಿ ನೀಟಿಗೆ ಬಂತು ಅಲ್ಲಿ ಬರೋರು ಮನೆಗೆ ಹೋದಾಗೆ ನಾವು ಯಾವ ದಿಕ್ಕಿಗೆ ನಿಂತೀವಿ ಎಲ್ಲಿ ಮಾಡಕ್ಕೆ ನಮ್ಸಿದ್ದಾರೆ. ಅಂತಹ ಅವರು ಹಾಕಿದ ಹಣದಿಂದ ನೀವು ಮುಂದೆ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಒಂದು ಅಡಿಪಾಯವನ್ನು ಅವರು ನಮ್ಮ ಸರ್ಕಾರದ ಜೊತೆಗೆ ಸೇರಿಕೊಂಡು ಸಾಕಷ್ಟು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜಾಣ್ಮೆಯುಳ್ಳ ಮಕ್ಕಳು ಅದಾರೆ. ಇಲ್ಲಿ ನಾವು ಫಾರಿನ್ನಿಂದ ಈಗೆಲ್ಲ ಏನೋ ತರಿಸ್ಕೋಬೇಕಂದ್ರೆ ನಮ್ಮದು ಅದ್ರದ್ದು ಹಣವನ್ನು ತುಂಬಬೇಕಾಗತ್ತೆ. ನಮ್ಮ ಸಾಕಷ್ಟು ದೇಶದೊಳಗೆ ಏನಾಗತ್ತೆ, ಈಗ ಅದನ್ನು ಮದುವೆ ಬೆಳೆ ಮಾಡಿ ಅದನ್ನು ತಗೋಬೇಡಿ ಇದನ್ನು ತಗೋಬೇಡಿ, ಅದು ಹೆಚ್ಚು ಕೊಂಡಿದೀವಿ ಅಂದ್ರೆ ಅದು ಬೆಲೆ ಜಾಸ್ತಿ ಹಾಕೊಂಡು ಹೋಗ್ತೈತಿ. ಬೆಲೆ ಜಾಸ್ತಿ ಆದಂತಂದ್ರೆ ಈ ಮಕ್ಕಳಿಗೆ ಇದ್ದಂತಹ ಮಕ್ಕಳಿಗೆ ಅದನ್ನು ಮಕ್ಕಳಾಯ್ತು ಯಾರೋ ಬಾಲಕರಾಯ್ತು ನಾವು ಬೇರೆ ದೇಶದವ್ರಿಗೆ ಹಣವನ್ನು ಕೊಟ್ಟು ಕೊಂಡ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತಹ ಜಾಣ್ಮೆ ನಮ್ಮ ದೇಶದೊಳಗೆ ಒಂದು ಉತ್ಪನ್ನವಾಗಿ ತಯಾರು ಮಾಡೋದು. ಇಂಜಿನಿಯರ್ಗಳು ಇಲ್ಲೇನೇ ಮಾಡ್ಕೋಬೇಕು. ಈಗ ಡಯಾಗ್ರಾಮ್ ತೆಗೆದು ಮ್ಯಾಪ್ ಮಾಡ್ಬೋದು ಅಂತಂದ್ರೆ ನಮ್ಮ ದೇಶದ ಮಕ್ಕಳನ್ನ ಇಲ್ಲೇ ಒಂದು ಓದೋದಲ್ಲ, ಓದಿದ್ದು ಕಲಿಕೆ ಆಗಬೇಕು ಅಂದ್ರೆ ತಿಳುವಳಿಕೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ಒಂದು ಗಣಿತ ಕಲಿಕಾ ಆಂದೋಲನ ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಭಾಗಿಯಾದ ನಮ್ಮ ಮೊದಲನೇದಾಗಿ ಪಾಟೀಲ್ ಸರ್ ಆಗಿರಬಹುದು, ಅದೇ ರೀತಿ ಅವರಲ್ಲಿ, ಅದೇ ರೀತಿ ರಮೇಶ್ ಅವರಲ್ಲಿ, ಅದೇ ರೀತಿ ಹಿರಿಯರಾದ ಸ್ವಾಮಿ ಅವರಲ್ಲಿ, ಹೆಣ್ಣು ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಬಸವ ಕುಜೇರ್ ಅವರಲ್ಲಿ, ನಮ್ಮ ಮತ್ತೊಬ್ಬರು ಹಿರಿಯರಾದ ಶ್ರೀಗೌಂಡವರ ಹಿರಿಯರಲ್ಲಿ, ಅದೇ ರೀತಿ ಮಂಜು ಅವರಲ್ಲಿ, ಇದೊಂದು ಸ್ವಯಂ ಸೇವಕರಾದ ಸಂಜಯ್ ಅವರಲ್ಲಿ, ಮಂಜು ಅವರಲ್ಲಿ, ಅದೇ ರೀತಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಸಹ ಶಿಕ್ಷಕರಾದ ಬಡಸ ಗುರುಮಾತೆಯವರಲ್ಲಿ, ಅದೇ ಎಲ್ಲದಕ್ಕೂ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಗ್ರಾಮದ ಒಂದು ಪತ್ರಿಕೆಯ
ಪತ್ರಿಕೆಯ ಒಬ್ಬ ವರದಿಗಾರರಾದ ಮುನ್ನಾ ಭಗರತಿ ಅವರಲ್ಲಿಯೂ ಎಲ್ಲರಿಗೂ ಧನ್ಯವಾದ ಸಲ್ಲಿಸುವ ಮೂಲಕ ಇದು ಸುಮಾರು 4 ವಾರಗಳ ಮುಗಿಸಿ 5ನೇ ವಾರಕ್ಕೆ ಒಂದು ಕಾಲಿಡುವಂಥ ಒಂದು ಬೇಸಿಗೆ ಶಿಬಿರ ಕಾರ್ಯಕ್ರಮ. ಬೇಸಿಗೆ ಶಿಬಿರ ಅಂತಂದ್ರೆ ಎಲ್ಲ ಮಕ್ಕಳಿಗೆ ಇಷ್ಟ, ಆದರೆ ರಥಾದಿನ ಆಯ್ಕೆ ಮಾಡಿದ್ವಿ. ಅದರಲ್ಲಿ ನಾವು ಬೆಳವಡಿಯಲ್ಲಿ 2 ಸ್ಕೂಲ್ಗಳನ್ನ ಹಾಗೆ ಕೆಂಗಾನೂರು, ಬೂದಿಯಾಳ ಮತ್ತು ಮೂಗಸ ಒಂದು 5 ಸ್ಕೂಲ್ಗಳನ್ನ ಆಯ್ಕೆ ಮಾಡಿದ್ವಿ. ಅದೇ ಸ್ಕೂಲ್ಗಳ ನಿಮಿತ್ತ 4 ವಾರ ಅಂದ್ರೆ ಏನೇನು ಮಾಡಿದ್ವು, ಒಂದು ವಾರ ಒಂದು ಬುಧವಾರ ಅಂತ ತಗೊಂಡೆ. ಆ ಬುಧವಾರಕ್ಕೊಮ್ಮೆ ಏನ್ ಮಾಡುದು, ಆ ಮಕ್ಕಳಿಗೆ ಒಂದು ಬೇಸಿಗೆ ಶಿಬಿರ ನಿಮಿತ್ತ ಅಭ್ಯಾಸ ಚಟುವಟಿಕೆಗಳನ್ನ ಕೊಡ್ಬೇಕಾಗಿ ಅಂತ ಹೇಳಿದ್ರು. ಯಾವ ರೀತಿ ಅಭ್ಯಾಸ ಚಟುವಟಿಕೆಗಳನ್ನ ನೀಡಿದ್ವಿ ಅಂತಂದ್ರೆ, ಮೊದಲನೇ ವಾರದಲ್ಲಿ ಗ್ರಾಮದ ಸಮೀಕ್ಷೆ ಮತ್ತು ಗ್ರಾಮದ ನಕ್ಷೆಯನ್ನ ತೆಗಿಲಿಕ್ಕೆ ಹುಡುಗರಿಗೆ ನಾವು ಒಂದು ಮನೆಯಲ್ಲಿ ಎಷ್ಟು ಜನರು ವಾಸಿಸ್ತಾರ ಅನ್ನೋದ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಾಗಿತ್ತು, ನೋಡ್ಬೇಕಾಗಿತ್ತು. ಅದನ್ನ ನೀವು ಅರಿತುಕೊಳ್ಬೇಕಾಗಿತ್ತು. ನೀವು ಪಾಠದಲ್ಲೆಲ್ಲ ಕಲ್ತಿರ್ತೀರಿ ಅವಿಭಕ್ತ ಕುಟುಂಬಕ್ಕೆ ಮತ್ತ ಒಂದು ಸಮುದಾಯ ಯಾವ ರೀತಿ ಇರ್ತದ, ಪರಿಸರ ಯಾವ ರೀತಿ ಇರ್ತದ ಅಂತ ನೀವು ಸಮಾಜ ವಿಜ್ಞಾನದಲ್ಲಿ ಓದಿರ್ತೀರಿ. ಅದು ನೈಜವಾಗಿ ಕಾಣ್ಬೇಕಂತ ಹೇಳ್ಕೊಂಡು ನಾವೇನ್ ಮೇಲೆ ಏನ್ ಮಾಡ್ತಿದ್ವಿ, ನಾವು ಅಭ್ಯಾಸ ಚಟುವಟಿಕೆಗಳನ್ನ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ನೀವು ಬರ್ಕೊಂಡ್ ಬಂದಿದ್ದೀವಿ. ಸುತ್ತಮುತ್ತಲಿನ ಗಿಡಗಳ ಹೆಸರಾಯ್ತು, ಬೆಳೆಗಳ ಹೆಸರಾಯ್ತು, ಬರ್ಕೊಂಡ್ ಬಂದಿದ್ದೀವಿ. ಎಲ್ಲ ಚಿತ್ರಗಳನ್ನು ಬಿಡಿಸ್ಕೊಂಡ್ ಬಂದಿದ್ದೀರಿ. ಬಹಳ ಚೆನ್ನಾಗಿ ಮಾಡಿದಿರಿ, ನಾನು ನೋಡಿದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಈ ಕಾರ್ಯಕ್ರಮ ಮೇನ್ ಆಗಿ ಸಪೋರ್ಟ್ ಮಾಡಿದಂತ ಎಲ್ಲಾ ಸ್ವಯಂ ಸೇವಕರಿಗೆ ಮತ್ತು ಪಾಲಕರಿಗೆ ಆಯ್ತು, ನಿಮ್ಮ ಮುದ್ದು ಮಕ್ಕಳಿಗೆ. ಇನ್ನು ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತ್ರ ಚಪ್ಪಳ